ಗುರುಮಿಠಕಲ್ ತಾಲೂಕಿನ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಗೆ ಪೂಜ್ಯ ಶ್ರೀ ಶಾಂತವೀರ ಮಹಾಸ್ವಾಮಿಗಳು ಉದ್ಘಾಟಿಸಿದರು. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ನಿರಟಿಯವರ ನೇತೃತ್ವದಲ್ಲಿ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಗುರುಮಿಠಕಲ್ನಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯಲ್ಲಿ ತಾಲೂಕಿಗೆ ಹೊಸದಾಗಿ ಆಗಮಿಸಿರುವ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತಿ ಹೊಂದಿರುವ ನೌಕರರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನಿಸಲಾಯಿತು. 2023-24ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುವ ಸರ್ಕಾರಿ ನೌಕರರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಗುರುಮಿಠಕಲ್ನ ಸರ್ಕಾರಿ ನೌಕರರು ಮಾಡಿರುವ ಅನೇಕ ಸನ್ಮಾನ ಕಾರ್ಯಕ್ರಮಗಳು ರಾಜ್ಯ ಮಟ್ಟದಲ್ಲೇ ಮಾದರಿಯಾಗಿವೆ ಎಂದು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಂತೋಷ್ ಕುಮಾರ್ ನೇರಟಿ ಅವರು ಹೇಳಿದರು. ಶ್ರೀ ಶಿವರೆಡ್ಡಿ, ಶ್ರೀ ಹರಿಬಾಬು ಜೊತೆಗೆ ನಾವು ಯಾವತ್ತು ನೌಕರರ ಬೆನ್ನೆಲುಬಾಗಿ ನಿಂತಿರುವುದು ಹಾಗೂ ವಿವಿಧ ಕಾರ್ಯಕ್ರಮಗಳು, ನಮ್ಮ ಕಾರ್ಯಕ್ರಮಗಳು ಯಾವ ತರ ಇರ್ತದೆ, ರಾಜ್ಯ ಮಟ್ಟದಲ್ಲಿ ಮಾದರಿಯಾಗಿರುವಂತಹ ಕಾರ್ಯಕ್ರಮ ಯಾವುದಂದ್ರೆ ಅದು ಗುರುಮಿಠಕಲ್ನಲ್ಲಿ. ಯಾಕೆ ಈ ಮಾತು ಹೇಳ್ತೇವೆ ಅಂದ್ರೆ, ನಮ್ಮ ಪತ್ರಕರ್ತ ಮಿತ್ರರು ನಮ್ಮ ಒಂದು ನ್ಯೂಸ್ ಮಾಡಿ ಸ್ಟೇಟ್ ವೈಸ್ ಇದ್ದಕ್ಕೆ ಇವತ್ತ ನಮ್ಮನ್ನು ಗುರುಮಿಠಕಲ್ ಅಂದ್ರೆ ರಾಜ್ಯದಲ್ಲಿ ನೀವು ಹೋಗಿ ಯಾರು ಕೇಳ್ರಿ, ನೀವು ಗುರುಮಿಠಕಲ್ ಅಂದ್ರೆ ಒಂದು ಮಾದರಿ. ಹಾಗೆ ಈಗ ಈ 5 ವರ್ಷ ಮುಗಿತು ಪೀರಿಯಡ್. ಈಗ ಮುಂದಿನ ತಿಂಗಳ ಜುಲೈನಲ್ಲಿ ಮತ್ತೆ ಚುನಾವಣೆ ಬರ್ತದೆ. ಈಗಾಗಲೇ ಕರಡು ಮತದಾನ ಪಟ್ಟಿಯನ್ನು ಮೊನ್ನೆನೆ ನಾವು ಬಿಡುಗಡೆ ಆಗಿದ್ದೇವೆ. ಈಗ ಇಲಾಖೆಗಳು ಜಾಸ್ತಿ ಆಗಿರುವುದರಿಂದ ಎಲ್ಲ ಇಲಾಖೆಗಳ ಮಾಹಿತಿಯನ್ನು ಕೂಡ ನಾವು ಪಡೆದಿರ್ತೀವಿ. ಹಾಗಾಗಿ ನಮ್ಮ ನೌಕರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತೇನೆ, ನಾವು ಸರ್ಕಾರಿ ನೌಕರ ಸಂಘ ಮತ್ತು ತಾಲೂಕಿನ ವಿವಿಧ ವೃಂದ ಸಂಘಗಳ ಒಂದು ಸಹಾಯದಿಂದ ಒಳ್ಳೊಳ್ಳೆ ಕಾರ್ಯಕ್ರಮ, ದೊಡ್ಡ ದೊಡ್ಡ ಕಾರ್ಯಕ್ರಮ, ಷಡಕ್ಷರಿಯವರ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಮಾನ್ಯ ಶಾಸಕರಿಗೆ ಸನ್ಮಾನ ಕಾರ್ಯಕ್ರಮ ಇರ್ಬೋದು, ಮಹಿಳಾ ದಿನಾಚರಣೆಗಳು ಇರ್ಬೋದು, ಒಂದು ತಿಂಗಳಿನಲ್ಲಿ 100 ಕಾರ್ಯಕ್ರಮಗಳು ನಾವು ಮಾಡ್ತಾನೆ ಬಂದಿರ್ತೀವಿ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಎಲ್ಲ ನನ್ನ ವೃಂದ ಸಂಘದ ಅಧ್ಯಕ್ಷರು ಮತ್ತು ನನ್ನ ಗುರುಮಿಠಕಲ್ ತಾಲೂಕಿನ ನೌಕರರ ಒಂದು ಬೆನ್ನೆಲುಬು ಅಂತ ಹೇಳ್ಬೋದು. ಹಾಗಾಗಿ ಹಿಂಗೆ ಮುಂದೆ ನಮ್ಮ ನೌಕರ ಸಂಘ ಚುನಾವಣೆ ಬರುತ್ತದೆ. ವಿವಿಧ ಇಲಾಖೆ ನೌಕರರು ಇಲ್ಲಿ ಆಸೀನರಾಗಿದ್ದೀರಿ, ಒಳ್ಳೆ ವ್ಯಕ್ತಿಗಳನ್ನು ಹಾರಿಸಿರಿ. ಯಾಕಂದ್ರೆ ಕಾಟಾಚಾರಕ್ಕೆ ಮಾತ್ರ ನಾವು ಪ್ರತಿನಿಧಿ ಆಗಬಾರ್ದು ಇಲಾಖೆವಾರು. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಮುಂಬರುವ ದಿನಗಳಲ್ಲಿ ಒಂದು ಸಂಘ ಅಂದ್ರೆ ಹೆಂಗಿರ್ಬೇಕಪ್ಪ ಅಂದ್ರೆ, ನಮ್ಮನ್ನು ಗುರುತಿಸಿದ ಮೇಲೆ ನಾವು ಸಂಘಕ್ಕೆ ಏನಾದ್ರೂ ಕಾರ್ಯರೂಪದಲ್ಲಿ ಇರ್ಬೇಕು. ಇವತ್ತು ಸಂಘ ಮಾಡ್ಕೊಂಡು ಹೆಸರು ಮಾಡ್ಕೊಂಡು ಮತ್ತೆ 5 ವರ್ಷಕ್ಕೆ ಬಂದು ನನ್ನ ಹೆಸರು ಆಡ್ ಮಾಡೋದಿಲ್ಲ. ಏನಾದ್ರೂ ನಾವು ಸೇವೆ ಮಾಡಬೇಕು. ಮಾಡೋ ದಾನಿಗಳು ಬಹಳ ಇರ್ತದೆ. ನೀವೆಲ್ಲ ನೋಡಿರ್ಬೋದು, ನಮ್ಮ ನೌಕರರ ಭವನ ಬರೀ ನಾವು ದಾನಿಗಳು ನಿಂತನ ಒಂದು ನೌಕರ ಭವನ ರಾಜ್ಯದಲ್ಲಿ ಇಲ್ಲ, ಆ ತರ ಮಾಡಿದ್ವಿ. ಮನಸ್ಸು ಮಾಡಬೇಕು. ಹಾಗಾಗಿ ನಾ ಎಲ್ಲಾ ಶಿಕ್ಷಕರ ಬಳಗದಾಗಿ ನಾವು ಏನೇ ತೊಂದರೆ ಆದಲೆ, ನಾನು ಮತ್ತು ನಾರಾಯಣ ರೆಡ್ಡಿ ಬಹಳಷ್ಟು ತೊಂದರೆಗಳು ಯಾವತ್ತೂ ನಾವು ನಿಮ್ಮ ಬೆನ್ನೆಲುಬಾಗಿ ನಿಂತಿದ್ದೀವಿ. ಹಾಗೂ ವಿಶೇಷವಾಗಿ